ನಮಸ್ಕಾರ ರೀ ನಮ್ಮೆಲ್ಲ ಮಂದಿಗೆ. ಇವತ್ತು ನಾ ಉದ್ದು ಕೂದಲಿನ ಆರೈಕೆ ಹೆಂಗೆ ಮಾಡೋದು ಅಂತ ಹೇಳತ್ತೀನಿ. ಉದ್ದು ಕೂದಲಿಗಾಗಿ ನಮ್ಮ ಆಹಾರ ಪದ್ಧತಿ ಒಳಗೆ ಕೆಲವೊಂದ್ಸಲ ಬದಲಾವಣೆ ಮಾಡ್ಕೋಬೇಕಾಗ್ತದೆ. ಅದೇನಂದ್ರೆ ಪ್ರತಿದಿನ 4 ರಿಂದ 5 ಕರಿಬೇವಿನ ಎಲೆ ತಿನ್ನೋದ್ರಿಂದ ಕೂದಲಿನ ಬೆಳವಣಿಗೆ ಭಾಳ ಚಲೋ ಆಗ್ತದೆ. ಆದ್ರೆ ಕೆಲವೊಬ್ಬರಿಗೆ ಹಸಿ ಎಲೆ ತಿನ್ನೋಕ್ಕಾಗಂಗಿಲ್ಲ. ಹಾಗಾಗಿ ಇವತ್ತು ನಾ ಒಂದು ರೆಮಿಡಿ ಹೇಳತ್ತೀನಿ. ಫಸ್ಟ್ ಟೈಮ್ ನಮ್ಮ ವಿಡಿಯೋನ ಯಾರು ನೋಡತ್ತಾರೆ ಅವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಆ ರೆಮಿಡಿನ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಫಸ್ಟ್ ರೆಮಿಡಿ ಮಾಡೋಕೆ ಕರಿಬೇವಿನ ಎಲೆ ಬೇಕಾಗ್ತೈತಿ. ಗಿಡದಾಗಿನ ಫ್ರೆಶ್ ಇದ್ರೆ ಭಾಳ ಚಲೋ ಆಗ್ತೈತಿ, ಇಲ್ಲಾಂದ್ರೆ ಮಾರ್ಕೆಟ್ ಒಳಗಿನ ತಂದು ಮಾಡ್ಬೋದು. ನಾ ಅಲ್ಲಿ ಗಿಡದಾಗಿಂದ ಫ್ರೆಶ್ ತೊಗೊಂಡು ಮಾಡತ್ತೀನಿ. ಕರಿಬೇವಿನ ಎಲೆ ತೊಗೊಂಡು ಬಳಕ ಅದನ್ನು ಸ್ವಚ್ಛಂಗಿ ತೊಳಿಬೇಕು. ತೊಳೆದ ಸ್ವಲ್ಪ ಬಿಸಿಲಿಗೆ ಒಣಗಿಸಿ ಆ ಎಲ್ಲ ಎಲೆಗಳನ್ನು ಚೆನ್ನಾಗಿ ಬಿಡಿಸ್ಕೋಬೇಕು. ಬಿಡಿಸ್ಕೊಂಡು ಬಳಕ ಮಿಕ್ಸಿಗೆ ಹಾಕಿ ರುಬ್ಕೋಬೇಕು. ಇಲ್ಲಿನ ಫಸ್ಟ್ ಎಲೆ ಅಷ್ಟು ರುಬ್ಕೊಳತೀನಿ, ಹಾಗಾಗಿ ಅದು ಸಣ್ಣ ಆಗಲಿಲ್ಲ. ಸ್ವಲ್ಪ ನೀರು ಹಾಕ್ಕೊಳತೀನಿ. ಆಮೇಲೆ ರುಬ್ಕೊನಿ, ಅದು ಇನ್ನೂ ಪೂರ ಸಣ್ಣ ಆಗಿಲ್ಲ, ಹಾಗಾಗಿ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡನಿ. ಆದಷ್ಟು ನೀರನ್ನು ಕಡಿಮೆನ ಹಾಕೋಬೇಕು, ಯಾಕಂದ್ರೆ ಎಲೆ ಒಳಗೂ ನೀರು ನೋಡ್ತಿರ್ತೈತಿ. ನಾವು ಮ್ಯಾಲೂ ನೀರು ಹಾಕಿದ್ವಿ ಅಂದ್ರೆ ಭಾಳ ನೀರು ಆಗ್ತೈತಿ. ಈಗ ಪೂರ ಸಣ್ಣ ಆಗೈತಿ. ಅದನ್ನೇನಂದ್ರೆ ಒಂದು ಬುಟ್ಟಿ ಒಳಗೆ ತಕ್ಕೋಬೇಕು. ತಕ್ಕೊಂಡು ಅದನ್ನ ಏನು ಮಾಡ್ಬೇಕಂದ್ರೆ ಒಂದು ಅರ್ಬಿ ಒಳಗೆ ಹಾಕ್ಕೊಂಡು ಚೆನ್ನಾಗಿ ಹಿಂಡಬೇಕು. ಎಲ್ಲಿವರೆಗೆ ಹಿಂಡೋದಂದ್ರೆ ಆ ಎಲೆ ಒಳಗಿನ ನೀರಿನ ಅಂಶ ಎಲ್ಲ ಪೂರ ಸಪ್ರೇಟ್ ಆಗಬೇಕು. ಈಗ ನೋಡ್ರಿ, ಎಲೆ ಸಪ್ರೇಟ್ ಆಗೈತಿ, ಅದು ರಸ ಸಪ್ರೇಟ್ ಆಗೈತಿ. ಕರಿಬೇವಿನ ರಸವನ್ನು ಕೂದಲಿನ ಬೇರಿನಿಂದ ಕೂದಲಿನ ತುದಿಯವರೆಗೂ ಚೆನ್ನಾಗಿ ಹಚ್ಚಬೇಕು. 3 ರಿಂದ 4 ತಾಸು ಹಚ್ಕೊಂಡು ಆದಮೇಲೆ ಅದನ್ನು ಶಾಂಪು ಹಾಕಿ ತೊಳಿಬೋದು, ಇಲ್ಲಾಂದ್ರೆ ಹಂಗನೂ ತೊಳಿಬೋದು. ಇದರಿಂದ ಕೂದಲ ಭಾಳ ಅಂದ್ರೆ ಭಾಳ ಮೆತ್ತಗಾಗ್ತವೆ ಮತ್ತು ಕೂದಲಿನ ಹೊಳಪ ಹೆಚ್ಚಾಗ್ತೈತಿ. ಈ ರೆಮಿಡಿ ಏನಾದರೂ ನಿಮಗೆ ಇಷ್ಟ ಆಗಿತ್ತಂದ್ರೆ ಈ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.